ಮದ್ದೂರಿನ ಗಣೇಶ ಗಲಾಟೆ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ನಾಯಕರು ಕೋಮು ರಾಜಕಾರಣ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬೂದಿ ಮುಚ್ಚಿದ ಕೆಂಡದಂತಿರುವ ಮದ್ದೂರಿನಲ್ಲಿ ರಾಜಕೀಯ ದಾಳ ಪ್ರತಿದಾಳಗಳು ಉರುಳುತ್ತಾ ಇವೆ. ಈ ಮೊದಲೇ ದೇಗುಲಗಳ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತಿದ್ದ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಈ ಬಗ್ಗೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಕುಮ್ಮಕ್ಕಿನಿಂದಲೇ ಕಲ್ಲು ತೂರಾಟ ನಡೆದಿರುವುದಾಗಿ ಆರೋಪಿಸಿದ್ದಾರೆ. ಈ ಮಾತಿಗೆ ಕೆರಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಬಿಜೆಪಿ ಜೆಡಿಎಸ್ ಕುಮ್ಮಕ್ಕಿನಿಂದಲೇ ಗಲಾಟೆ ಆಗಿರೋದು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ದೆ ಈ ಘಟನೆಗಳು ನಡೀತಾ ಇರಲ್ಲ. ಯಾಕೆಂದ್ರೆ ಇವರು ಕಲ್ಲೊಡಿತಾರೆ ಅಂತ ಗೊತ್ತಲ್ಲ. ಇದು ಸಾರ್ವಜನಿಕ ರಸ್ತೆ, ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ. ಇವ್ರ ಅಪ್ಪನ ಆಸ್ತಿನ ನಾವು ಟ್ಯಾಕ್ಸ್ ಕೊಟ್ಟಿರೋದು. ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಸಂಘಟನೆಯವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು, ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್, ನಾವೇನು ಮಾಡಲಿ ಅಂತಾರೆ. ನಮಗಿದು ನಿನ್ನೆ ಕ್ರಮ ಆಗಿದೆ, 21 ಜನ ಅರೆಸ್ಟ್ ಆಗಿದೆ. ಮತ್ತೆ ನಾವು ಏನಂತ ಪ್ರತಿಭಟನೆ ಮಾಡೋದು ಅಂದರೆ ರಾತ್ರಿಯಿಂದ ನಮ್ಮನ್ನು ಮಲಗಲಿಕ್ಕೆ ಬಿಟ್ಟಿಲ್ಲ ಇವರು ಬಿಜೆಪಿ ಜನತಾದಳದ ನಾಯಕರು ಅಂತ. ನನಗೆ ಅವರು ಯಾವ ಜ್ಞಾನದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಚಲುವರಾಯಸ್ವಾಮಿ ಅವ್ರಿಗೆ ಬಿಜೆಪಿ ಜೆಡಿಎಸ್ ಕುಮ್ಮಕ್ಕ ಏನು ಕುಮ್ಮಕ್ಕು ಗಣೇಶ ಮಾಡಕ್ಕೆ ಬಿಜೆಪಿ ಜೆಡಿಎಸ್ ಕುಮ್ಮಕ್ ಕೊಡ್ಬೇಕಾ? ಮೆರವಣಿಗೆ ತಗೊಂಡೋಗ್ಲಿಕ್ಕೆ ಬಿಜೆಪಿ ಜೆಡಿಎಸ್ ಅವ್ರು ಕುಮ್ಮಕ್ ಕೊಡ್ಬೇಕಾ? ನಿಮ್ಗೆ ಬುದ್ಧಿ ಕೆಟ್ಟಿದೆಯೇನೋ ಇವರಿಗೆ? ನಿನ್ನೆಯ ಕಲ್ಲು ತೂರಾಟ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಯಿತು. ನಿಷೇಧಾಜ್ಞೆಯ ಮಧ್ಯೆ ಹೋರಾಟ ಮಾಡಿದವರ ಮೇಲೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು. ಪೊಲೀಸರ ಈ ನಡೆ ಖಂಡಿಸಿದ ಅಶೋಕ್, ಕಲ್ಲು ತೂರಿದವರನ್ನ ಯಾಕೆ ಬಡ್ದಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟ್ ಕೊಟ್ಟ ಚಲುವರಾಯಸ್ವಾಮಿ, 21 ಮುಸ್ಲಿಮರನ್ನ ಅರೆಸ್ಟ್ ಮಾಡಿದ್ದೀವಿ ಎಂದಿದ್ದಾರೆ. ಹಿಂದಿರುವವರು ಅರೆಸ್ಟ್ ಆಗಿಲ್ಲ, ಅಮಾಯಕರ ಬಂಧನವಾಗಿದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜು. ಯಾರು ದುಷ್ಕರ್ಮಿಗಳಿದ್ದಾರಲ್ಲೋ ಅವ್ರಿಗೆ ಯಾಕೆ ಬಡ್ದಿಲ್ಲ? ಕಲ್ಲು ಎಸ್ದವ್ರಿಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ? ನೀವು ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? 21 ಜನ ಮುಸ್ಲಿಮ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು 1-2-3 ಜನ ಇರ್ಬೋದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ. ಅವ್ರು ಯಾರಿಗೂ ಇವತ್ತು ಅರೆಸ್ಟ್ ಆಗಿಲ್ಲ. ಮುಖ್ಯ ಅದ್ರ ಹಿಂದಿರೋರು ಅವರು ಯಾರು ಅಮಾಯಕರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ತೋರಿಸ್ಬೇಕನ್ನೋ ಸಲುವಾಗಿ ಅರೆಸ್ಟ್ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಆರ್ ಅಶೋಕ್ ಮುಂದಿನ ವರ್ಷ ಇವರು ಗಣಪತಿಯನ್ನೇ ಬ್ಯಾನ್ ಮಾಡಿಬಿಡ್ತಾರೆ ಎಂದಿದ್ದಾರೆ. ಆದರೆ ಚಲುವರಾಯಸ್ವಾಮಿ ವಿಪಕ್ಷಗಳೇ ಕೋಮು ಗಲಭೆಗೆ ಯತ್ನಿಸ್ತಾ ಇವೆ ಅಂತ ಆರೋಪಿಸಿದ್ದಾರೆ. ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ. DJ ಹಾಕ್ಬೇಡಿ, ಗಣಪತಿ ಕೂತಿಸಕ್ ಪರ್ಮಿಷನ್, ಪ್ರಸಾದ ಕೊಡಕ್ ಪರ್ಮಿಷನ್, ಬಿಡಕ್ ಪರ್ಮಿಷನ್. ಆ ಮಹಿಳೆಯರಿಗೆ ಹೊಡೆದಿರೋದು. ನಾನು ಹೇಳ್ತಾ ಇದ್ದೀನಿ, ಮುಂದಿನ ವರ್ಷದಿಂದ ಈ ವರ್ಷನೇ ಗಣಪತಿ ಮಾಡೋಕ್ಕೆ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ನನಗನ್ಸುತ್ತೆ ಸಿದ್ದರಾಮಯ್ಯ ಗಣಪತಿನೇ ಬ್ಯಾನ್ ಮಾಡಿಬಿಡ್ತಾರೆ. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಅವರಿಗೆ ನಮ್ಮ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು, ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ. ನಾವು ಈ ಘಟನೆಯಲ್ಲಿ ರಾಜಕಾರಣ ಮಾಡ್ತಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ವಿಪಕ್ಷಗಳು ಮಾಡ್ತಿರೋದೇ ರಾಜಕಾರಣ ಅಂತ ಚಲುವರಾಯಸ್ವಾಮಿ ಗರಂ ಆಗಿದ್ದಾರೆ. ಈ ಎರಡು ಸಮಾಜಗಳನ್ನು ಇವತ್ತು ದೂಡ್ತಕ್ಕಂಥದ್ದೇನಿದೆ, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ. ನಾವಿದರಲ್ಲಿ ರಾಜಕೀಯ ಮಾಡಲಿಕ್ಕೆ ಈ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ರಾಜಕಾರಣನೇ ಅಲ್ವ, ಅವ್ರು ರಾಜಕಾರಣನೇ ಮಾಡ್ತಾ ಇರೋದು. ಅವರಿಗೆ ರಾಜಕಾರಣ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಈ ಥರದ್ದೇ ಮಾಡ್ತಾರೆ. ಈಗ ಏನಾಗುತ್ತೆ, ಕಾಂಗ್ರೆಸ್ ವಿರುದ್ಧವಾದಂಥ ಮೇಲೆ ಸಂಘಟನೆ ಮಾಡೋಕ್ಕೆ ಅವ್ರ ಕೆಲ ಶಕ್ತಿ ಇಲ್ಲದೆ ಇದ್ದಾಗ ಭಾವನಾತ್ಮಕವಾಗಿ ಒಂದು ಕಮ್ಯುನಲ್ ಇಶ್ಯೂ ತಗೊಂಡೇ ಅವರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಅವ್ರಿಗೆ ಎದುರಾಗಿದೆ. ಇನ್ನು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರೋದೇ ಈ ಘಟನೆಗೆ ಕಾರಣ ಅಂತ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಆದರೆ ಮೊದಲೇ ಪೊಲೀಸ್ ತಂಡಗಳನ್ನ ನಿಯೋಜಿಸಿದ್ವಿ ಅಂತಿದ್ದಾರೆ ಗೃಹ ಸಚಿವರು. ಪೂರ್ವವಾಗಿ ಪ್ರಿಕಾಷನನ್ನು ಪೊಲೀಸರು ತೆಗೆದುಕೊಂಡಿದ್ದರೆ ಇದಾಗ್ತಾ ಇರಲಿಲ್ಲ. ಅದು ಫೇಲ್ ಆಗಿದೆ, ಪೊಲೀಸರು ಫೇಲ್ ಆಗಿದ್ದಾರೆ. ಮತ್ತು ಕಲ್ಲು ತೂರಾಟ ಯೋಜನಾಬದ್ಧವಾಗಿ ಆಗಿದೆ. ಅಲ್ಲಿಗೆ ಫೋರ್ಸ್ಗಳು ಡಿಪ್ಲಾಯ್ ಮಾಡಿ ಇಡೀ ಜಿಲ್ಲೆ, ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ, KSRP ಇರ್ಬೋದು, ರೆಗ್ಯುಲರ್ ಪೊಲೀಸ್ ಇರ್ಬೋದು, ನಾವು ಬೇರೆ ಜಿಲ್ಲೆಗೆ ಡಿಪ್ಲಾಯ್ ಮಾಡಿಲ್ಲ. ಆಯಾಯ ಜಿಲ್ಲೆ ಫೋರ್ಸನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ. ಇದು ಹೊಸದಾಗಿ
ಒಂದ್ ಕಡೆ ಮದ್ದೂರು ಬೂದಿ ಮುಚ್ಚಿದ ಕೆಂಡದಂತಾಗಿದೆ, ಮತ್ತೊಂದ್ ಕಡೆ ರಾಜಕೀಯ ವಲಯ ನಾಯಕರ ವಾಗ್ಯುದ್ಧಕ್ಕೆ ಧಾಗ ಧಾಗ ಅಂತ ಹೊತ್ತಿ ಉರಿತಾ ಇದೆ. ಬ್ಯೂರೋ ರಿಪೋರ್ಟ್, TV9.